ಉರ್ವ ಬೋಳೂರಿನ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆಯು ಫೆಬ್ರವರಿ 17 ಮತ್ತು 18ರಂದು ನಡೆಯಲಿದ್ದು, ಫೆಬ್ರವರಿ 14ರಂದು ಶ್ರೀ ಚಂಡಿಕಾಯಾಗ ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಇದರ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ನಡೆಯಿತು. सुंदरी माधवी चंद्र सहोदरी हेममयी मुनिगणवंदित मोक्ष प्रदायिनी मंजुळभाषिणी वेदनुते पंकजवासिनी देव सुपूजित सद्गुणवर्षिणी शांतियुते जय जय हे मधुसूदन कामिनी आदि लक्ष्मी जय पालय ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆಯ ಆಮಂತ್ರಣವನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಕೋಡಿಕಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು ಮಾತನಾಡಿ, ವರ್ಷಾವಧಿ ಮಹಾಪೂಜೆಯ ಪೂರ್ವಭಾವಿಯಾಗಿ ಫೆಬ್ರವರಿ 7ರಂದು ಪ್ರಸಾದ ಹಾರಿಸುವ ಕಾರ್ಯಕ್ರಮ ನಡೆಯಲಿದೆ. ಮಂಗಳೂರು ಕರ್ನಾಟಕ ಫರ್ಸಿನ್ ಮೀನುಗಾರರ ಸಂಘದ ವತಿಯಿಂದ ಶ್ರೀ ಚಂಡಿಕಾಯಾಗ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಕ್ಷೇತ್ರ ಸ್ವಾಮಿನಿ ಸಪರಿವಾರ ಶ್ರೀ ಮಹಾದೇವಿಯ ಸನ್ನಿಧಾನದಲ್ಲಿ ವರ್ಷಾವಧಿ ನಡೆಯುವಂತಹ ವಾರ್ಷಿಕ ಮಹೋತ್ಸವ ಹಾಲುಕ್ಕಿಸುವ ಪೂಜೆ, ಅದೇ ಪ್ರಕಾರ ಮಹಾಪೂಜಾದಿಗಳು ಫೆಬ್ರವರಿ ತಿಂಗಳ 17 ಮತ್ತು 18ನೇ ದಿವಸ ಸೋಮವಾರ ಮತ್ತು ಮಂಗಳವಾರ ದಿವಸ ನಡೆಯಲಿಕ್ಕಿದೆ. ಆ ಪ್ರಕಾರವಾಗಿ ಅದರ ಮೊದಲ ಶುಕ್ರವಾರ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ಪರ್ಸೀನ್ ಬೋಟ್ ಮೀನುಗಾರರ ಸಂಘದ ಹೌದು ಪ್ರಥಮವಾಗಿ 7ನೇ ತಾರೀಕು ಪ್ರಸಾದ ಹಿಡಿದು ಪ್ರಾರ್ಥಿಸಿ ಊರಿಗೆ ಡಂಗುರ ಸಾರುವಂಥ ಒಂದು ವಿಧಿ, ಪ್ರಸಾದ ಹಾರಿಸುವುದು ಎಂಬಂಥ ಒಂದು ಸಂಸ್ಕಾರ ನಡೀತದೆ. ಎಲ್ಲರನ್ನು ಆಮಂತ್ರಿಸುವ ಒಂದು ಪೂರ್ವ ಪದ್ಧತಿ ಈ ಪ್ರಕಾರ ನಡೀತದೆ. ಮುಂದಕ್ಕೆ ತದನಂತರದ ಶುಕ್ರವಾರ 14ನೇ ತಾರೀಕು ಫೆಬ್ರವರಿ 14ನೇ ತಾರೀಕು ದಿವಸ ಪರ್ಸೀನ್ ಬೋಟ್ ಮೀನುಗಾರರ ಸಂಘದ ವತಿಯಿಂದ ಸೇವಾ ರೂಪದಲ್ಲಿ ಮತ್ತು ಭಕ್ತಾದಿಗಳ ಕೂಡಿಕೆಯಿಂದ ಚಂಡಿಕಾಯಾಗವು ನಡೆಯಲಿದೆ. ನಂತರ ಮೋಹನ್ ಬೆಂಗ್ರೆ ಅವರು ಮಾತನಾಡಿ, ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಾವಧಿ ಮಹೋತ್ಸವ ನಡೆಯಲಿದ್ದು, ಈ ಬಾರಿಯ ಶ್ರೀ ಚಂಡಿಕಾಯಾಗ ಪರ್ಸೀನ್ ಮೀನುಗಾರರ ಸಂಘಕ್ಕೆ ಲಭಿಸಿದೆ. ಹಿರಿಯರು ಮಾಡಿದಂತಹ ಕಾರ್ಯಕ್ರಮ. ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಗ್ರಾಮದ ಭಕ್ತಾದಿಗಳು ಎಲ್ಲ ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಉರ್ವ ಮಾರಿಯಮ್ಮದ ವಾರ್ಷಿಕ ಉತ್ಸವವು 17-18ರಂದು ನಡೆಯಲಿದೆ. ತಾಯಿಯು ಈ ಕಾರ್ಯಕ್ರಮಕ್ಕೆ 2 ವರ್ಷಕ್ಕೊಮ್ಮೆ ಚಂಡಿಕಾಯಾಗವನ್ನು ಮಾಡುವ ಈ ಸಲದ ಭಾಗ್ಯ ನಮ್ಮ ಪರ್ಸೀನ್ ಮೀನುಗಾರ ಸಂಘಕ್ಕೆ ಲಭಿಸಿರ್ತದೆ. ಇದು ಹಿರಿಯರು ಮಾಡಿರುವಂಥ ಒಂದು ಕಾರ್ಯಕ್ರಮ. ಕಿರಿಯವರು ನಾವು ಅದನ್ನು ತಾಯಿಯ ಆಶೀರ್ವಾದದೊಂದಿಗೆ ನಡೆಸುತ್ತಾ ಬಂದಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಏಲೂರು ಗ್ರಾಮ ಸಭೆಯವರು, ಉರ್ವಕ್ಕೆ ಸಂಬಂಧ ಹಾಗೂ ಆಡಳಿತ ಮುಕ್ತೇಶ್ವರವರು ಮತ್ತು ಎಲ್ಲ ಭಕ್ತರ ಸಹಾಯದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದೆ. ಈ ಪರ್ಸೀನ್ ಮೀನುಗಾರ ಸಂಘದಿಂದ ಈ ಚಂಡಿಕಾಯಾಗ ನಮ್ಮ ಪರವಾಗಿ ಕೊಟ್ಟದ್ದರಿಂದ ಇಷ್ಟರ ತನಕ ನಮ್ಮ ಪರ್ಸೀನ್ ಮೀನುಗಾರಿಕೆಯು ತಾಯಿಯ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ. ಈ ಸಂದರ್ಭ ಕುದ್ರೋಳಿ 3ನೇ ಗ್ರಾಮದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ, ಮಂಗಳೂರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಮತ್ತು ಗ್ರಾಮದ ಭಕ್ತಾದಿಗಳು, ಆಡಳಿತ ಮುಕ್ತೇಸರರಾದ ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಕುದ್ರೋಳಿ 1ನೇ ಗ್ರಾಮದ ಗುರಿಕಾರರಾದ ಮಾಧವ ಪುತ್ರನ್, ಕುದ್ರೋಳಿ 2ನೇ ಗ್ರಾಮದ ಯಾದವ ಸುವರ್ಣ, ಕುದ್ರೋಳಿ 3ನೇ ಗ್ರಾಮದ ಯಾದವ ಸಾಲ್ಯಾನ್, ಪುರುಷೋತ್ತಮ್ ಕೋಟ್ಯಾನ್ ಬೊಕ್ಕಪಟ್ನ, ಯಶವಂತ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯಾನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಪಣಂಬೂರಿನ ಗುರಿಕಾರರಾದ ಅಮರ್ನಾಥ್ ಸುವರ್ಣ, ಕರ್ನಾಟಕ ಪರ್ಸೀನ್ ಮೀನುಗಾರರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಬೊಕ್ಕಪಟ್ನ, ಉಪಾಧ್ಯಕ್ಷ ಮನೋಹರ್ ಬೋಳೂರು, ನವೀನ್ ಕರ್ಕೇರ, ರಮಾನಂದ ಶೆಟ್ಟಿ, ಯಶವಂತ ಶೆಟ್ಟಿ, ಲೀಲಾಕ್ಷ ಕರ್ಕೇರ, ಯಶವಂತ ಬೋಳೂರು, ಎಸ್ಎಸ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.